ಹಾಸನದ ಲೋಕ ಸಮರದಲ್ಲಿ ಶುರುವಾಯಿತು ರಕ್ತಸಿಕ್ತ ರಾಜಕೀಯ. ಅರಸೀಕೆರೆಯಲ್ಲಿ ಜೆಡಿಎಸ್ ಬೆಂಬಲಿಗರ ಮನೆ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಅನ್ನುವಂತ ಆರೋಪ. ಕಾಂಗ್ರೆಸ್ ಮುಖಂಡ ಪಂಚಾಯಿತಿ ಸದಸ್ಯರಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಅರಸೀಕೆರೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕಾಂಗ್ರೆಸ್ ಮುಖಂಡ ಪಂಚಾಯಿತಿ ಸದಸ್ಯರಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂತ ಆರೋಪ ಇದೆ. ಕಾಂಗ್ರೆಸ್ ಮುಖಂಡ ಸುರೇಶ್ ಮತ್ತವರ ಬೆಂಬಲಿಗರ ದಾಳಿ ಆಗಿದೆ ಅನ್ನುವಂತ ಗಂಭೀರವಾದಂತ ಆರೋಪ. ಮನೆ ಕಿಟಕಿ, ಕಾರಿನ ಗಾಜು ಒಡೆದು ಗೂಂಡಾಗಿರಿಯನ್ನ ಮಾಡಲಾಗಿದೆ. ಭಯಭೀತರಾದ ಜೆಡಿಎಸ್ ಬೆಂಬಲಿಗ ಶಿವಕುಮಾರ್ ಕುಟುಂಬದ ಸದಸ್ಯರು ಅರಸೀಕೆರೆ ಗ್ರಾಮಾಂತರ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮೈಲನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲಿ ಮನೆಯ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿದೆ ಅನ್ನೋದು. ಕಿಟಕಿಯ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಲಾಗಿದೆ. ಮನೆಯ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಕಾರಿನ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಕಾರಿನ ಗಾಜನ್ನ ಪುಡಿ ಪುಡಿ ಮಾಡಲಾಗಿದೆ. ಕಾಂಗ್ರೆಸ್ ಮುಖಂಡ ಪಂಚಾಯಿತಿ ಸದಸ್ಯನಿಂದ ಹಲ್ಲೆ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ. ನೋಡಪ್ಪ, ನಮ್ಮನೆ ಮೇಲೆ ಮಲಗಿದ್ರು ಆಫೀಸ್ ಮೇಲೆ ಗಲಾಟೆ ಆಯ್ತು. ಗಲಾಟೆ ಆದ್ರೆ ನಾನು ಕದ ತೆಗೆದೆ. ಅವ್ರು ಮಚ್ಚಿ ಹಿಡ್ಕೊಂಬಂದ್ರು. ನಮ್ಮ ಮನೇಲಿ ಮೇಲಕ್ಕೆ ಬಂದ್ಬಿಟ್ಟು ಹೋಗಿ ಕದ ತೆಗ್ದೆ. ಒಳಕ್ಕೆ ಬಂದರು. ಬಂದ ಮೇಲೆ ಕದನೇ ತೆಗಿಲಿಲ್ಲ. ಅಷ್ಟೆಲ್ಲ ಕೆಚ್ಚಿದ್ರು. ಮಾಡಕ್ಕೆ ಹೋಗ್ಲಕ್ಕ ನಾವೇನು ಮಾಡೋದು, ನಮಗೆ ಸಾಯಿಸ್ತೀವಿ ಹಂಗೆ ಹಿಂಗೆ ಎಲ್ಲ ಹೇಳ್ತಿರ್ತಾರೆ. ನಮ್ಮನ್ನು ಹೋದ್ರೆ ಬಿಡಲ್ಲ ಅಂತ ಹೇಳ್ತಿದ್ದಪ್ಪ. ನಮಗೆ ನಾವು ಹೆಂಗಪ್ಪ ಇದು ಮಾಡೋದು, ಬೆಂಕಿ ಹಚ್ಚಿ ಬೇಯಿಸ್ಬಿಡ್ತೀವಿ ಕಾಲು ಎಲ್ಲ, ನಿಮ್ಮನ್ನು ಬಿಡಲ್ಲ ಅಂತಿದ್ದಾರೆ ಕಣಪ್ಪ. ನಾವು ಏನು ಮಾಡಬೇಕು? ಅವ್ರಿಗೆಲ್ಲ ರಾಜಕೀಯದ್ದೆಲ್ಲ ಐತೆ ಅವ್ರಿಗೆ, ಅವ್ರದ್ದೇನ ನಡೆಯುತ್ತೆ. ನಾವೇನಪ್ಪ ಮಾಡ್ಬೇಕು? ನಾವು ಎಷ್ಟು ಅಂತ ನಾವು ಇದು ಮಾಡೋದು. ನಾವು ಆಚೆಗೆ ಹೋದ್ರೆ ಉಳ್ಕೊಂತಿದ್ವಿ. ಮೊಚ್ಚ ತಗೊಂಡು ಎಸೆಯಕ್ಕೆ ಬಂದ್ರೆ ನಮ್ಮ ಮನೆಯವ್ರು ಸರ್ ಅಂತ ನಾವು ಒಳಗೆ ಕದ ಹಾಕಿಬಿಟ್ಟೆ ಬರ್ತಾವ. ಒಳಗೆ ಸೇರ್ಕೊಂಡು ಕಣಪ್ಪ. ಅದೇ ನಮ್ಮನ್ನು ಸಾಯಿಸ್ಬಿಡೋರು. ನಮ್ಮ ಮಗ ಮಾಡ್ತಾಯಿದ್ವಿ. ನಾನು ಆಕ್ಸಿಡೆಂಟ್ ಮಾಡಿ ಸಾಯಿಸ್ತೀನಿ ಕಣಪ್ಪ ಅಂತ ಹೇಳ್ತಿದ್ದಾರೆ ಕಣಪ್ಪ. ನಾವು ಏನು ಮಾಡೋದು ಈಗ? ಆಕ್ಸಿಡೆಂಟ್ ಮಾಡಿ ಸಾಯಿಸಿ ನಾವು ಏನಪ್ಪ ಮಾಡೋದು? ಏನಿಂದ ನೋಡಪ್ಪ, ನಮ್ಮ ಮನೆ ಮೇಲೆ ಮಲಗಿದ್ರು ಆಫೀಸ್ ಮೇಲೆ ಗಲಾಟೆ ಆಯ್ತು. ಗಲಾಟೆ ಆದ್ರೆ ನಾನು ಕದ ತೆಗೆದೆ. ಅವ್ರು ಮಚ್ಚಿ ಹಿಡ್ಕೊಂಬಂದ್ರು. ನಮ್ಮ ಮನೇಲಿ ಮೇಲಕ್ಕೆ ಬಂದ್ಬಿಟ್ಟು ಹೋಗಿ ಕದ ತೆಗ್ದೆ. ಒಳಕ್ಕೆ ಬಂದರು. ಬಂದ ಮೇಲೆ ಕದನೇ ತೆಗಿಲಿಲ್ಲ. ಅಷ್ಟೆಲ್ಲ ಕೆಚ್ಚಿದ್ರು. ಮಾಡಕ್ಕೆ ಹೋಗ್ಲಕ್ಕ ನಾವೇನು ಮಾಡೋದು, ನಮಗೆ ಸಾಯಿಸ್ತೀವಿ ಹಂಗೆ ಹಿಂಗೆ ಎಲ್ಲ ಹೇಳಿ. ಎಸ್ ನೋಡಿ, ಅರಸೀಕೆರೆಯಲ್ಲಿ ಒಂದು ಘಟನೆ ನಡೆದಿರೋದು. ಜೆಡಿಎಸ್ ಬೆಂಬಲಿಗರ ಮನೆ ಮೇಲೆ ಅಟ್ಯಾಕ್ ಅನ್ನು ಮಾಡಲಾಗಿದೆ ಅಂತ ಅವ್ರು ಮಾತಾಡ್ತಾ ಇದ್ದಿದ್ದನ್ನ ಗಮನಿಸ್ತಾ ಇದ್ರೆ, ಮಚ್ಚು ಲಾಂಗು ಎಲ್ಲ ತೆಗೆದುಕೊಂಡು ಬಂದಿದ್ರು. ನಮಗೆ ಭಯ ಆಯಿತು, ಹಾಗಾಗಿ ಒಳಗಡೆ ಓಡ್ ಬಂದ್ವಿ. ಹೀಗಾದರೆ ಏನು ಮಾಡೋಕ್ಕಾಗತ್ತೆ, ಸೊ ನಮಗೆ ಪ್ರಾಣ ಭಯ ಇದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು. ಕಾಂಗ್ರೆಸ್ ಮುಖಂಡ ಮತ್ತು ಗ್ರಾಮ ಪಂಚಾಯತಿ ಸದಸ್ಯನಿಂದ ಈ ರೀತಿಯಾಗಿ ಅಟ್ಯಾಕನ್ನು ಮಾಡಲಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮನೆಯ ಕಿಟಕಿಯನ್ನು ಒಡೆಯಲಾಗಿದೆ, ಕಾರ್ ಗ್ಲಾಸನ್ನು ಒಡೆಯಲಾಗಿದೆ. ಏಕಾಏಕಿಯಾಗಿ ಮನೆ ಮೇಲೆ ಈ ಥರ ಅಟ್ಯಾಕ್ ಮಾಡಿದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಎಲೆಕ್ಷನ್ ಸಂದರ್ಭದಲ್ಲಿ ಈ ಥರದ ಅವಘಡಗಳು ನಡೀತಾ ಇರುತ್ತೆ. ಆದರೆ ಭಾಳಷ್ಟು ಎಚ್ಚರಿಕೆಯಿಂದ ಕೂಡ ಇರಬೇಕಾಗತ್ತೆ. ಸೊ ಈಗಾಗಲೇ ಪ್ರಕರಣ ದಾಖಲಾಗಿದೆ ಅಂತಲೇ ತನಿಖೆ ಯಾವ ಹಂತದಲ್ಲಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾರನ್ನಾರು ವಶಕ್ಕೆ ಪಡೆದುಕೊಳ್ಳಲಾಗಿದೆಯಾ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮನೆಯ ಮೇಲೆ ಅಟ್ಯಾಕನ್ನು ಮಾಡಲಾಗಿದೆ ಅನ್ನೋದನ್ನು ಆರೋಪ ಮಾಡಲಾಗ್ತಾ ಇದೆ ಮನೆ ಮಾಲೀಕರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮನೆಗೆ ಕಿಟಕಿ ಆಗಿರ್ಬೋದು, ಅಥವಾ ಹಂಚಾಗಿರ್ಬೋದು, ಅಥವಾ ಕಾರಿನ ಗ್ಲಾಸಸ್ಗಳಾಗಿರ್ಬೋದು, ಯಾವ ರೀತಿಯಾಗಿ ಒಡೆದು ಪುಡಿ ಪುಡಿ ಮಾಡಿದ್ದಾರೆ ಅಂತ. ಸೊ ನಾವು ಮನೆ ಒಳಗಡೆನೆ ಇದ್ದಾಗಲೇ ಈ ಥರ ಅಟ್ಯಾಕ್ ಮಾಡಿದ್ದಾರೆ. ಹೊರಗಡೆ ಓಡಾಡೋದಕ್ಕೆ ನಮಗೆ ಭಯ ಆಗತ್ತೆ. ಈ ಥರದೊಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈಗ ಪ್ರಕರಣ ದಾಖಲಾಗಿರೋದ್ರಿಂದ ಪೊಲೀಸರು ಯಾವ ಥರದ ಆ್ಯಕ್ಷನನ್ನು ತೆಗೆದುಕೊಂಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾರನ್ನಾರು ವಶಕ್ಕೆ ಪಡೆದಿದ್ದಾರಾ, ತನಿಖೆಗೆ ಒಳಪಡಿಸಿದ್ದಾರಾ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಜೊತೆಗೆ ಅವರು ನಮಗೆ ಇದಕ್ಕೆ ಯಾರಾದರೂ ಭದ್ರತೆಯನ್ನು ಕೊಡಬೇಕು ಅನ್ನೋದನ್ನು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ ಇದು ನಾವು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಭಯ ಆಗ್ತಾ ಇದೆ. ಆ ಥರದೊಂದು ವಾತಾವರಣ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಮಗೆ ಭದ್ರತೆ ಬೇಕು ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ.